ಬದಲಾವಣೆ ಜಗದ ನಿಯಮ. ಕಾಲಕ್ಕೆ ತಕ್ಕಂತೆ ಸ್ಪಂದಿಸುವುದು, ಬದಲಾವಣೆ ತರೋದು, ಅಪ್ಡೇಟ್ ಆಗೋದು ಪತ್ರಿಕೋದ್ಯಮದ ಪ್ರಮುಖ ಲಕ್ಷಣ. ಕಾಲ ಬದಲಾದಂತೆ ಪತ್ರಿಕೋದ್ಯಮವೂ ಬದಲಾಗಲೇಬೇಕು. ಪತ್ರಿಕೋದ್ಯಮ ವ್ಯವಸ್ಥೆಯಲ್ಲಿ ಬದಲಾವಣೆ ಅನಿವಾರ್ಯ. ಸಮಾಜದಲ್ಲಿ ನಡೆಯುವ ಕಾರ್ಯಕ್ರಮಗಳು, ಘಟನೆಗಳಿಗೆ ಪ್ರತಿಕ್ರಿಯಿಸುವ ಮತ್ತು ಪ್ರತಿಕ್ರಿಯಿಸಬೇಕಾದ ರೀತಿಯೂ ಬದಲಾಗಿದೆ. ಜಾಗತೀಕರಣ, ಡಿಜಿಟಲೀಕರಣದ ಇಂದಿನ ಯುಗದಲ್ಲಿ ದೇಶ ಭಾಷೆಗಳ ಗಡಿಗಳು ಈಗ ಇಲ್ಲವಾಗಿ ವಿಶ್ವವೇ ಒಂದು ಪುಟ್ಟ ಹಳ್ಳಿಯಾಗಿದೆ. ಇಂದು ಹಳ್ಳಿಗೂ ದಿಲ್ಲಿಗೂ ವ್ಯತ್ಯಾಸವಿಲ್ಲದಂತಾಗಿದೆ. ಜನರ ಜೀವನ ಶೈಲಿ, ಬೇಕು ಬೇಡಗಳು, ಆದ್ಯತೆ ಅಪೇಕ್ಷೆಗಳು ಬದಲಾಗಿವೆ. ತಂತ್ರಜ್ಞಾನದಲ್ಲಾಗುತ್ತಿರುವ ವೇಗದ ಬದಲಾವಣೆ, ಅಗ್ಗವಾಗುತ್ತಿರುವ ಡೇಟಾ, ಅಂತರ್ಜಾಲ ಸಮಾಜದ ವಿವಿಧ ಸ್ತರಗಳನ್ನು ಸುಲಭವಾಗಿ ತಲುಪುತ್ತಿರುವುದರಿಂದ ಡಿಜಿಟಲ್ ಮಾಧ್ಯಮ ಜನಪ್ರಿಯವಾಗುತ್ತಿದೆ. ಮೊಬೈಲ್ ಎಂಬ ಉಪಕರಣದೊಳಗೆ ಮುದ್ರಣ, ವಿದ್ಯುನ್ಮಾನ ಮಾಧ್ಯಮಗಳೆರಡೂ ಸಂಗಮಿಸಿರುವುದರಿಂದ ಮಾಧ್ಯಮಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸುವ ಪ್ರವೃತ್ತಿ ಕಡಿಮೆಯಾಗುತ್ತಿದೆ. ಉಳಿದೆಲ್ಲ ಮಾಧ್ಯಮಗಳಿಗಿಂತಲೂ ಸಾಮಾಜಿಕ ಜಾಲತಾಣಗಳಾದ ಟ್ವಿಟ್ಟರ್, ಫೇಸ್ಬುಕ್, ವಿವಿಧ ಆ್ಯಪ್ಗಳು ಸುದ್ದಿಗಳನ್ನು ತಿಳಿಯಲು ಹೆಚ್ಚಾಗಿ ಬಳಕೆಯಾಗುತ್ತಿವೆ. ಓದುಗರ ಸಂಖ್ಯೆ, TRPಗಳ ಜಾಗದಲ್ಲಿ ಕ್ಲಿಕ್ ವ್ಯೂಸ್ ಪರಿಕಲ್ಪನೆಗಳು ಜಾಗ ಪಡೆದುಕೊಂಡಿವೆ. ಹಿಂದಿನಂತೆ ಮಾಧ್ಯಮಗಳ ಬಳಕೆದಾರರು ಈಗ ನಿಷ್ಕ್ರಿಯ ಸ್ವೀಕೃತಿದಾರರು ಅಲ್ಲ, ಬದಲಾಗಿ ಸಕ್ರಿಯ ಪ್ರೇಕ್ಷಕರಾಗಿದ್ದಾರೆ. ಮಾಧ್ಯಮಗಳ ತಪ್ಪನ್ನೂ ಅವರು ಪ್ರಶ್ನಿಸುತ್ತಾರೆ, ಸಮಾಜದ ಕೆಡುಕುಗಳನ್ನು ಬಯಲಿಗೆಳೆಯುತ್ತಾರೆ. ಇಂತಹ ಬದಲಾವಣೆಗಳಿಗೆ ಹೊಂದಿಕೊಳ್ಳುವುದು ಮತ್ತು ತನ್ನತನವನ್ನು ಕಾಯ್ದುಕೊಳ್ಳುವುದು ಪತ್ರಿಕೋದ್ಯಮಕ್ಕೆ ಸವಾಲಾಗಿ ಪರಿಣಮಿಸಿದೆ. ಪತ್ರಿಕೋದ್ಯಮವು ತನ್ನ ಸಾಂಪ್ರದಾಯಿಕ ಓದುಗರನ್ನೂ ಉಳಿಸಿಕೊಳ್ಳಬೇಕು, ಅವರ ಅವಶ್ಯಕತೆಗಳನ್ನೂ ಪೂರೈಸಬೇಕು, ಜತೆಗೆ ಡಿಜಿಟಲ್ ಸ್ವರೂಪವನ್ನು ಪೋಷಿಸಬೇಕು. ಇಲ್ಲವಾದರೆ ಕಾಲದ ಸ್ಪರ್ಧೆಯಲ್ಲಿ ಅದು ಸೋತು ಹೋಗುತ್ತದೆ. ಇದಕ್ಕೆ ಪತ್ರಿಕೋದ್ಯಮ ಕೂಡ ಹೊರತಲ್ಲ. ಒಂದು ಕ್ಷೇತ್ರವಾಗಿ, ವೃತ್ತಿಯಾಗಿ, ಪ್ರವೃತ್ತಿಯಾಗಿ, ಅಧ್ಯಯನ ಹಾಗೂ ಸಂಶೋಧನೆಯ ವಿಷಯವಾಗಿ ಪತ್ರಿಕೋದ್ಯಮ ಇಂದು ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ. ಆರಂಭದಲ್ಲಿ ಇದು ಮುದ್ರಣ ಮಾಧ್ಯಮಕ್ಕಷ್ಟೇ ಸೀಮಿತವಾಗಿತ್ತು. ವರ್ಷಗಳು ಉರುಳಿದಂತೆ ಬೇರೆ ಬೇರೆ ಆಯಾಮಗಳನ್ನು ಪಡೆಯುತ್ತಾ ಹೋಯಿತು. ಮನುಷ್ಯನ ಅನ್ವೇಷಣಾ ಪ್ರವೃತ್ತಿ, ತಂತ್ರಜ್ಞಾನದಲ್ಲಿ ಆದ ಬದಲಾವಣೆ, ವಿಚಾರಗಳನ್ನು ಪರಸ್ಪರ ಹಂಚಿಕೊಳ್ಳಲು ಜನರು ಕಂಡುಕೊಂಡ ಬೇರೆ ಬೇರೆ ವಿಧಾನಗಳು ಇದಕ್ಕೆ ಕಾರಣ. ಅದಕ್ಕೆ ಪೂರಕವಾಗಿ ಪತ್ರಿಕೋದ್ಯಮ ಒಂದು ಜನಪ್ರಿಯ ಅಧ್ಯಯನದ ವಿಷಯವಾಗಿ ಹೊರಹೊಮ್ಮಿದೆ. ಪತ್ರಿಕೋದ್ಯಮವನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಆರಿಸಿಕೊಳ್ಳುವವರ ಸಂಖ್ಯೆಯೂ ಹೆಚ್ಚಾಗುತ್ತಿದೆ. ಪತ್ರಿಕೋದ್ಯಮವು ಒಂದು ವಿಶಿಷ್ಟ ಸಂಶೋಧನಾ ಕ್ಷೇತ್ರವಾಗಿ ಇಂದು ಬೆಳೆಯುತ್ತಿದೆ. ಪತ್ರಿಕೋದ್ಯಮದ ವಿವಿಧ ಶಾಖೆಗಳಲ್ಲಿ ಸಂಶೋಧನೆ ನಡೆಸುವ PhD, MPhilನಂತಹ ಪದವಿ ಪಡೆದುಕೊಳ್ಳಲು ಉತ್ಸುಕರಾಗಿರುವವರ ಸಂಖ್ಯೆಯೂ ಹೆಚ್ಚಾಗಿದೆ. ಸಾಂಪ್ರದಾಯಿಕ ಪತ್ರಿಕೋದ್ಯಮದ ವ್ಯಾಪ್ತಿ ವಿಸ್ತರಿಸುತ್ತಾ ಸಮುದಾಯ ಪತ್ರಿಕೋದ್ಯಮ, ನವ ಪತ್ರಿಕೋದ್ಯಮ, ಅಭಿವೃದ್ಧಿ ಪತ್ರಿಕೋದ್ಯಮ, ತನಿಖಾ ಪತ್ರಿಕೋದ್ಯಮ, ಕ್ರೀಡಾ ಪತ್ರಿಕೋದ್ಯಮ, ಮೊಬೈಲ್ ಪತ್ರಿಕೋದ್ಯಮ, ಸೆಲೆಬ್ರಿಟಿ ಪತ್ರಿಕೋದ್ಯಮ ಮೊದಲಾದ ಕವಲುಗಳು ತೆರೆದುಕೊಂಡಿವೆ. ವೃತ್ತಿಯಲ್ಲಿ ಮಾತ್ರವಲ್ಲದೆ ಪ್ರವೃತ್ತಿಯಾಗಿಯೂ ಪತ್ರಿಕೋದ್ಯಮ ಜನಪ್ರಿಯವಾಗಿದೆ. ಯಾವುದೇ ಮಾಧ್ಯಮ ಸಂಸ್ಥೆಗಳ ಉದ್ಯೋಗಿಯಾಗದೆಯೂ ಪತ್ರಿಕೋದ್ಯಮವನ್ನು ಆಸಕ್ತಿಯಿಂದ ಸ್ವೀಕರಿಸುತ್ತಿರುವವರ ಸಂಖ್ಯೆಯೂ ದೊಡ್ಡ ಪ್ರಮಾಣದಲ್ಲಿಯೇ ಇದೆ. ಇವರು ಹವ್ಯಾಸಿ ಪತ್ರಕರ್ತರೂ ಆಗಿರಬಹುದು, ನಾಗರಿಕ ಪತ್ರಕರ್ತರೂ ಆಗಿರಬಹುದು. ಕೆಲವು ವರ್ಷಗಳ ಹಿಂದೆ ಒಳ್ಳೆಯ ಬರವಣಿಗೆ, ಒಳ್ಳೆಯ ಮಾತುಗಾರಿಕೆ, ವಿವಿಧ ರಂಗ ಕ್ಷೇತ್ರಗಳ ಬಗ್ಗೆ ಉತ್ತಮ ತಿಳಿವಳಿಕೆ ಇದ್ದರೆ ಮುದ್ರಣ, ವಿದ್ಯುನ್ಮಾನ ಮಾಧ್ಯಮಗಳಿಗೆ ಪ್ರವೇಶ ಸುಲಭವಾಗಿತ್ತು. ಈಗ ಮಾಧ್ಯಮ ರಂಗವೂ ಬದಲಾಗಿದೆ, ನಿರೀಕ್ಷೆಗಳೂ ಬದಲಾಗಿವೆ. ಬದಲಾಗಿರುವ ಕಾಲಕ್ಕೆ ತಕ್ಕಂತೆ ತಮ್ಮ ಕೌಶಲಗಳನ್ನು ಬೆಳೆಸಿಕೊಳ್ಳದೆ ಹೋದರೆ ಮಾಧ್ಯಮ ರಂಗಕ್ಕೆ ಪ್ರವೇಶ ಕಷ್ಟ. ಪ್ರವೇಶಿಸಿದರೂ ಯಶಸ್ಸು ಸುಲಭವಿಲ್ಲ. ಪತ್ರಿಕೋದ್ಯಮದಲ್ಲಿ, ಅದರಲ್ಲೂ ವಿಶೇಷವಾಗಿ ಸುದ್ದಿ ಸಂಸ್ಥೆಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಇಂದು ವಿಸ್ತರಿಸಲು ಪ್ರಾರಂಭಿಸಿದೆ. ಪತ್ರಕರ್ತರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮಹತ್ವವನ್ನು ಅರಿತುಕೊಳ್ಳಲು ಪ್ರಾರಂಭಿಸಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸುದ್ದಿ ಕೊಠಡಿಯೊಳಗಿನ ತಮ್ಮ ಕೆಲಸದಲ್ಲಿ ಪತ್ರಕರ್ತರಿಗೆ ಪಾಲುದಾರವಾಗಿದೆ ಎಂಬುದು ಸ್ಪಷ್ಟ. AI ಪತ್ರಿಕೋದ್ಯಮಕ್ಕೆ ಕೊಡುಗೆ ನೀಡುವ ಹಲವಾರು ಪ್ರಯೋಜನಗಳ ಹೊರತಾಗಿಯೂ ಪತ್ರಕರ್ತರಲ್ಲಿ ಅದರ ಅಳವಡಿಕೆಯ ವಿಸ್ತರಣೆ ಮತ್ತು ಹರಡುವಿಕೆಗೆ ಹಲವಾರು ಸವಾಲುಗಳು ಅಡ್ಡಿಯಾಗುತ್ತವೆ. AI ವ್ಯವಸ್ಥೆಗಳ ನೈತಿಕ ಸವಾಲುಗಳು ಪತ್ರಕರ್ತರಲ್ಲಿ ಕಳವಳಕಾರಿಯಾಗಿದೆ. ಈ ಸಂಶೋಧನೆಯು ನೈತಿಕತೆಯ ತಾತ್ವಿಕ ಅಧ್ಯಯನವಾಗಿ, ನಿರ್ದಿಷ್ಟವಾಗಿ ಸಾಮಾಜಿಕ ಜವಾಬ್ದಾರಿಯ ಸಿದ್ಧಾಂತವಾಗಿ, ತಾಂತ್ರಿಕ ಅಭಿವೃದ್ಧಿ ಮತ್ತು ಮಾಧ್ಯಮ ನೀತಿಶಾಸ್ತ್ರದ ನಡುವಿನ ಸಂಬಂಧದಿಂದ ಮಾರ್ಗದರ್ಶಿಸಲ್ಪಟ್ಟಿದೆ. ಮನುಷ್ಯ ತನ್ನ ದಿನನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಲಕ್ಕೆ ಸಿಲುಕಿದ್ದಾನೆ ಎಂದರೆ ತಪ್ಪಾಗದು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬದುಕಿನ ಭಾಗವಾಗಿ ಹೋಗಿದೆ. ಉದಾಹರಣೆಗೆ, ನಮ್ಮ ಆಸಕ್ತಿದಾಯಕ ವಿಚಾರಗಳೆಲ್ಲವೂ ನಮಗೆ ಇಂಟರ್ನೆಟ್ನಲ್ಲಿ ಲಭಿಸುತ್ತದೆ. ಅಮೆರಿಕದ ಕಂಪ್ಯೂಟರ್ ವಿಜ್ಞಾನಿ ಜಾನ್ ಮೆಕಾರ್ಥಿ 1956ರಲ್ಲಿ ಮೊದಲ ಬಾರಿಗೆ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪದವನ್ನು ಬಳಕೆ ಮಾಡುತ್ತಾರೆ. ನಂತರದ ಬೆಳವಣಿಗೆಯಲ್ಲಿ ಸಂಶೋಧನೆಗಳಿಂದ ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಜಗತ್ತಿಗೆ ಹಬ್ಬಿದೆ. ಮನುಷ್ಯ ದೈಹಿಕ ಅಥವಾ ಬೌದ್ಧಿಕವಾಗಿ ನಿರ್ವಹಿಸಬಹುದಾದ ಕೆಲಸವನ್ನು ತಂತ್ರಜ್ಞಾನ ಆಧಾರಿತವಾದ ಸಾಧನಗಳ ಮೂಲಕ ಮಾಡುವಂತಹ ಅಥವಾ ಮಾಡಿಸುವಂತಹ ಆವಿಷ್ಕಾರವನ್ನೇ ಕೃತಕ ಬುದ್ಧಿಮತ್ತೆ ಎಂದು ಕರೆಯಬಹುದು. ಇಂದಿನ ಯುಗವನ್ನು ತಂತ್ರಜ್ಞಾನ ಕ್ರಾಂತಿಯ ಯುಗವೆಂದು ಕರೆಯಲಾಗುತ್ತದೆ. ಅದರ ಕೇಂದ್ರ ಬಿಂದುವಾಗಿರುವುದು ಕೃತಕ ಬುದ್ಧಿಮತ್ತೆ. ಎಲ್ಲ ಕ್ಷೇತ್ರಗಳಂತೆ ಪತ್ರಿಕೋದ್ಯಮವು ಇದರಿಂದಾಗಿ ಭಾರೀ ಬದಲಾವಣೆಯನ್ನು ಅನುಭವಿಸುತ್ತಿದೆ. ಮಾಹಿತಿ ಸಂಗ್ರಹ, ವಿಶ್ಲೇಷಣೆ, ಸಂಪಾದನೆ, ಪ್ರಕಟಣೆ, ವಿತರಣೆ ಎಲ್ಲ ಹಂತಗಳಲ್ಲಿಯೂ ಎಐ ಗುರುತಿಸಿಕೊಂಡಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಪ್ರಯೋಜನಗಳಿವೆ, ಅನನುಕೂಲತೆಗಳೂ ಇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪ್ರಯೋಜನಗಳ ಬಗ್ಗೆ ಹೇಳುವುದಾದರೆ, ಮೊದಲನೆಯದಾಗಿ ದೋಷ ಕಡಿಮೆ ಮಾಡುವುದು. ಎಐ ತಂತ್ರಜ್ಞಾನದಿಂದ ಪತ್ರಿಕೆ ಹಾಗೂ ವಿದ್ಯುನ್ಮಾನ ವಿಭಾಗಗಳಲ್ಲಿ ತಪ್ಪುಗಳು, ದೋಷಗಳು ಸಾಕಷ್ಟು ಕಡಿಮೆಯಾಗುತ್ತಿವೆ. ಎಐ ತನ್ನ ಪರಿಧಿಯಲ್ಲಿ ಇತಿಮಿತಿಯ ದೋಷಗಳನ್ನು ಪತ್ತೆ ಹಚ್ಚಲು ನೆರವಾಗುತ್ತದೆ. ಇದು ಪತ್ರಕರ್ತರ ಕೆಲಸವನ್ನು ಇನ್ನಷ್ಟು ಸರಳಗೊಳಿಸುತ್ತಿದೆ. ಎರಡನೆಯದಾಗಿ, ದಿನದ 24 ಗಂಟೆಯೂ ಲಭ್ಯವಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಲವು ಬಾರಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮನುಷ್ಯ ದಿನಕ್ಕೆ 5ರಿಂದ 6 ಗಂಟೆಗಳ ಕಾಲ ಮಾತ್ರ ಉತ್ಸಾಹದಿಂದ ಕಾರ್ಯನಿರ್ವಹಿಸಬಲ್ಲ. ಜತೆಗೆ ತಮ್ಮ ಕೆಲಸ ಮತ್ತು ವೈಯಕ್ತಿಕ ಜೀವನವನ್ನು ಸಮತೋಲನಗೊಳಿಸಲು ವಿರಾಮದ ಅಗತ್ಯವಿದೆ. ಆದರೆ ಎಐ ನಿರಂತರವಾಗಿ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿರುತ್ತದೆ. ಪುನರಾವರ್ತಿತ ಕೆಲಸಗಳನ್ನು ಎಐನಿಂದ ಸರಳವಾಗಿ ಸಾಧಿಸಲು ಸಾಧ್ಯ. ಮೂರನೆಯದಾಗಿ, ಡಿಜಿಟಲ್ ಸಹಾಯ. ಕೆಲವು ತಾಂತ್ರಿಕವಾಗಿ ಮುಂದುವರಿದ ಕಂಪನಿಗಳು ಡಿಜಿಟಲ್ ಸಹಾಯಕಗಳನ್ನು ಬಳಸಿಕೊಂಡು ಗ್ರಾಹಕರೊಂದಿಗೆ ಸಂವಹನ ನಡೆಸುತ್ತವೆ. ಕರೆ ಅಥವಾ ಸಂದೇಶಗಳಿಗೆ ಸೂಕ್ತ ಉತ್ತರ ನೀಡಲು ಇದು ಸಹಕಾರಿಯಾಗಿದೆ. ವೆಬ್ಸೈಟ್ಗಳಲ್ಲೂ ತಮಗೆ ಬೇಕಾದ ಮಾಹಿತಿಗಳನ್ನು ಹುಡುಕಿ ಪಡೆಯಬಹುದಾದ ವ್ಯವಸ್ಥೆ ಎಐಯಲ್ಲಿ ಲಭ್ಯವಿದೆ. ಮುದ್ರಣ ಮಾಧ್ಯಮದಲ್ಲಿ ಇಂದು ಯಾವುದೇ ಸ್ಟೋರಿ ಅಥವಾ ಸಂದರ್ಭಗಳಿಗೆ ಅನುಗುಣವಾಗಿ ಫೋಟೋ ಅಥವಾ ಕ್ಯಾರಿಕೇಚರ್ ಅಥವಾ ಕಾರ್ಟೂನ್ಗಳ ಅಗತ್ಯವಿರುತ್ತದೆ. ಇಂತಹ ಸಂದರ್ಭದಲ್ಲಿ ಎಐನಲ್ಲಿ ಹುಡುಕಾಡಿದಾಗ ತಕ್ಷಣ ಫೋಟೋ ಸಿಗುತ್ತದೆ. ಆದರೆ ಈ ಫೋಟೋಗಳು ಗೌಪ್ಯತೆ ಹೊಂದಿರುವುದಿಲ್ಲ ಎಂಬುದು ಮೈನಸ್ ಪಾಯಿಂಟ್. ನಾಲ್ಕನೆಯದಾಗಿ, ಹೊಸ ಆವಿಷ್ಕಾರ. ಪ್ರಾಯೋಗಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಐ ಎಂಬುದು ಆವಿಷ್ಕಾರಗಳ ಹಿಂದಿನ ಶಕ್ತಿಯಾಗಿದೆ. ಅದು ಬಹುಪಾಲು ಸವಾಲಿನ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಹಕಾರಿಯಾಗಿದೆ. ಐದನೆಯದಾಗಿ, ಪಕ್ಷಪಾತವಿಲ್ಲದ ನಿರ್ಧಾರಗಳು. ಕೃತಕ ಬುದ್ಧಿಮತ್ತೆ ಯಾವುದೇ ಪಕ್ಷಪಾತದ ದೃಷ್ಟಿಕೋನಗಳನ್ನು ಹೊಂದಿಲ್ಲ. ಇದರಿಂದಾಗಿ ಹೆಚ್ಚು ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುಕೂಲವಾಗಲಿದೆ. ಈ ಸಾಮರ್ಥ್ಯದಿಂದ ನೇಮಕಾತಿಯಂತಹ ಪ್ರಕ್ರಿಯೆಯಲ್ಲಿ ಪಕ್ಷಪಾತವನ್ನು ತೊಡೆದುಹಾಕಲು ಸಹಾಯವಾಗುತ್ತದೆ. ಮಾಹಿತಿ ಸಂಗ್ರಹದಲ್ಲಿ ಎಐ ಪಾತ್ರ. ಹಿಂದೆ ಸುದ್ದಿಗಾರರು ಘಟನೆಯ ಸ್ಥಳಕ್ಕೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದರು. ಆದರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಎಐ ಆಧಾರಿತ ಡೇಟಾ ಅನಾಲಿಟಿಕ್ಸ್, ಬಾಟ್ಗಳು ಮತ್ತು ಸಾಮಾಜಿಕ ಜಾಲತಾಣ ಟ್ರ್ಯಾಕಿಂಗ್ ಟೂಲ್ಗಳು ಸುದ್ದಿಯ ಮೂಲಗಳನ್ನು ತ್ವರಿತವಾಗಿ ಪತ್ತೆ ಹಚ್ಚುತ್ತವೆ. ಉದಾಹರಣೆಗೆ, ಟ್ವಿಟ್ಟರ್ ಅಥವಾ ಎಕ್ಸ್ನಲ್ಲಿ ಟ್ರೆಂಡ್ ಆಗುತ್ತಿರುವ ವಿಷಯಗಳನ್ನು ಎಐ ತಕ್ಷಣ ಗುರುತಿಸಿ ಸುದ್ದಿಗಾರರಿಗೆ ತಿಳಿಸುತ್ತದೆ. ಇದರಿಂದ ಸುದ್ದಿಯ ವೇಗ ಮತ್ತು ನಿಖರತೆ ಹೆಚ್ಚಾಗಿದೆ. ವರದಿಗಾರಿಕೆ ಮತ್ತು ಸುದ್ದಿ ಸಂಗ್ರಹದಲ್ಲಿ ಬದಲಾವಣೆ. ಕೆಲವು ಸುದ್ದಿಗಳು, ವಿಶೇಷವಾಗಿ ಕ್ರೀಡೆ, ಹಣಕಾಸು ವರದಿಗಳು, ಹವಾಮಾನ ವರದಿಗಳು ಈಗ ಎಐ ಬಾಟ್ಗಳ ಮೂಲಕ ಸ್ವಯಂಚಾಲಿತವಾಗಿ ಬರೆಯಲ್ಪಡುತ್ತಿವೆ. ಎಐ ವ್ಯವಸ್ಥೆ ಡೇಟಾ ಆಧಾರಿತ ವರದಿಗಳನ್ನು ಕ್ಷಣಾರ್ಧದಲ್ಲಿ ರಚಿಸುತ್ತದೆ. ಅಲ್ಲದೆ ಯಾವುದೇ ಅರ್ಜಿ ಸಲ್ಲಿಸಲು ಯಾವುದೇ ಮಾಹಿತಿ ಬೇಕಿದ್ದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಚಾಟ್ ಜಿಪಿಟಿಯಲ್ಲಿ ಸರ್ಚ್ ಮಾಡಿದ ತಕ್ಷಣ ನಮಗೆ ಬಂದುಬಿಡುತ್ತದೆ. ಇದರಿಂದ ಸಮಯ ಉಳಿದು ಆಳವಾದ ವಿಶ್ಲೇಷಣೆಗೆ ಹೆಚ್ಚು ಗಮನ ಹರಿಸಲು ಸಾಧ್ಯ. ಇಂದು ಸುದ್ದಿ ಸಂಗ್ರಹಿಸುವುದು ದೊಡ್ಡ ವಿಷಯವೇ ಅಲ್ಲ. ಗಣ್ಯರು ಭಾಷಣ ಮಾಡುತ್ತಿರುವಾಗಲೇ ಎಐ ಮೂಲಕ ಮೊಬೈಲ್ನಲ್ಲಿ ಭಾಷಾಂತರಿಸಿ ಸುದ್ದಿ ಕ್ಷಣ ಮಾತ್ರದಲ್ಲಿ ಜಾಲತಾಣಗಳಲ್ಲಿ ಅಪ್ಲೋಡ್ ಆಗುವಷ್ಟು ಮುಂದುವರಿದಿದೆ. ಪ್ರೂಫ್ ರೀಡಿಂಗ್ನಲ್ಲಿ ನಿಖರತೆ. ಎಐ ಆಧಾರಿತ ಭಾಷಾ ಮಾದರಿಗಳು ಸುದ್ದಿಯ ವ್ಯಾಕರಣ, ಶೈಲಿ ಮತ್ತು ಪ್ರಾಸಂಗಿಕತೆಯನ್ನು ತಿದ್ದಲು ಸಹಕಾರಿಯಾಗಿದೆ. ಕನ್ನಡ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಿಗೂ ಎಐ ಸಂಪಾದನಾ ವ್ಯವಸ್ಥೆಗಳು ಅಭಿವೃದ್ಧಿ ಹೊಂದುತ್ತಿವೆ. ಇದರ ಫಲವಾಗಿ ಭಾಷಾ ದೋಷರಹಿತ ಮತ್ತು ಗುಣಮಟ್ಟದ ವಿಷಯಗಳು ಪತ್ರಿಕೆ ಮತ್ತು ಆನ್ಲೈನ್ ಪೋರ್ಟಲ್ಗಳಲ್ಲಿ ಪ್ರಕಟವಾಗುತ್ತಿವೆ. ಓದುಗರ ಅನುಭವ ಮತ್ತು ವೈಯಕ್ತೀಕರಣ. ಇಂದಿನ ಡಿಜಿಟಲ್ ಯುಗದ ಓದುಗರಿಗೆ ತಮ್ಮ ಆಸಕ್ತಿಗೆ ಹೊಂದುವ ಸುದ್ದಿಗಳನ್ನು ನೀಡುವುದು ಸವಾಲಾಗಿದೆ. ಆದರೆ ಎಐ ಅದನ್ನು ಸುಲಭಗೊಳಿಸಿದೆ. ಓದುಗರ ಆಸಕ್ತಿ ಮತ್ತು ಓದಿನ ಇತಿಹಾಸದ ಆಧಾರದ ಮೇಲೆ ವೈಯಕ್ತಿಕ ಸುದ್ದಿ ಶಿಫಾರಸು ಮಾಡುತ್ತದೆ. ಇದರಿಂದ ಓದುಗರ ಸಂಬಂಧ ಮತ್ತು ನಿಷ್ಠೆ ಹೆಚ್ಚಾಗುತ್ತದೆ. ಡಿಜಿಟಲ್ ಪತ್ರಿಕೋದ್ಯಮ ಮತ್ತು ವಾಸ್ತವ ಪರಿಶೀಲನೆ. ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ನಕಲಿ ಸುದ್ದಿ ದೊಡ್ಡ ಸವಾಲಾಗಿದೆ. ಆದರೆ ಎಐ ಆಧಾರಿತ ಫ್ಯಾಕ್ಟ್ ಮತ್ತು ಚೆಕಿಂಗ್ ಟೂಲ್ಸ್ ನಕಲಿ ಮಾಹಿತಿಯನ್ನು ಪತ್ತೆ ಹಚ್ಚಿ ಸತ್ಯವನ್ನು ದೃಢಪಡಿಸುತ್ತಿವೆ.
ಇಂತಹ ಪ್ಲಾಟ್ಫಾರ್ಮ್ಗಳು ಸುದ್ದಿಯ ನಿಖರತೆಯ ವಿಶ್ವಾಸಾರ್ಹತೆ ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ. ಎಐ ಮಾನವನಂತೆ ತಾರ್ಕಿಕ ಸಾಮರ್ಥ್ಯ ಹೊಂದಿಲ್ಲದ ಕಾರಣ ನಂಬಲಸಾಧ್ಯ ಮೂಲಗಳಿಂದ ಮಾಹಿತಿಯನ್ನು ತಪ್ಪಾಗಿ ಅರ್ಥೈಸಿಕೊಂಡು ತಪ್ಪು ಮಾಹಿತಿಯನ್ನು ನೀಡುವ ಸಾಧ್ಯತೆಯೂ ಇದೆ. ಕೆಲವು ಸಂದರ್ಭಗಳಲ್ಲಿ ಎಐಗೆ ವಿಷಯದ ಬಗ್ಗೆ ಆಳವಾದ ತಿಳುವಳಿಕೆ ಇರುವುದಿಲ್ಲ. ಇದು ಸಂಕೀರ್ಣ ವಿಷಯಗಳ ಕುರಿತು ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗಬಹುದು. ಎಐ ಹೇಗೆ ತೀರ್ಮಾನ ತೆಗೆದುಕೊಳ್ಳುತ್ತದೆ ಎಂಬುದು ಸ್ಪಷ್ಟವಾಗಿಲ್ಲದಿದ್ದರೂ ಇದು ಪಾರದರ್ಶಕತೆಯ ಕೊರತೆಗೆ ಕಾರಣವಾಗುತ್ತದೆ. ಪತ್ರಿಕೋದ್ಯಮದಲ್ಲಿ ಪಾರದರ್ಶಕತೆ ಅತಿ ಅಗತ್ಯ. ಎಐ ಬೆಳವಣಿಗೆಯಿಂದ ಕೆಲವು ಕೆಲಸಗಳು ಸ್ವಯಂಚಾಲಿತವಾಗಿದ್ದರೂ ಹೊಸ ರೀತಿಯ ಉದ್ಯೋಗಗಳು ಹುಟ್ಟಿಕೊಂಡಿದೆ. ಪತ್ರಕರ್ತರು ತಂತ್ರಜ್ಞಾನದ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು, ನವೀಕರಿಸಿದ ಕೌಶಲ್ಯಗಳನ್ನು ಹೊಂದಬೇಕು. ಎಐ ವ್ಯವಸ್ಥೆಗಳು ದೊಡ್ಡ ಪ್ರಮಾಣದ ಡೇಟಾವನ್ನು ಬಳಸುತ್ತವೆ. ಇದು ಗೌಪ್ಯತೆ ಮತ್ತು ಭದ್ರತೆಯ ಬಗ್ಗೆ ಕಳವಳವನ್ನು ಉಂಟುಮಾಡುತ್ತದೆ. ಕನ್ನಡ ಮಾಧ್ಯಮಗಳಲ್ಲಿ ಸಹ ಎಐ ಬಳಕೆಯ ಪ್ರಯೋಗಗಳು ಈಗ ಆರಂಭವಾಗಿವೆ. ಧ್ವನಿ ಗುರುತಿಸುವಿಕೆ, ಅನುವಾದ ಮತ್ತು ಓದುಗನಿಗೆ ತಕ್ಕ ಸುದ್ದಿ ಶಿಫಾರಸು, ಈ ಎಲ್ಲ ತಂತ್ರಜ್ಞಾನಗಳು ಕನ್ನಡ ಪತ್ರಿಕೋದ್ಯಮವನ್ನು ಎತ್ತರಕ್ಕೆ ಕೊಂಡೊಯ್ಯಬಲ್ಲುದು. ಪತ್ರಿಕೋದ್ಯಮದಲ್ಲಿಯೂ ಎಐ ತಂತ್ರಜ್ಞಾನವನ್ನು ಮಾನವ ಕ್ರಿಯಾಶೀಲತೆಯ ಜತೆಗೆ ಬೆರೆಸಿ ಬಳಸಿದರೆ ಅದರ ಫಲಿತಾಂಶ ಸಕಾರಾತ್ಮಕವಾಗಿರುತ್ತದೆ. ಇನ್ನು ಅನನುಕೂಲತೆಗಳ ಬಗ್ಗೆ ಹೇಳುವುದಾದರೆ, ಎಐ ಸಾಕಷ್ಟು ವೆಚ್ಚದಾಯಕ. ಮಾನವ ಬುದ್ಧಿಮತ್ತೆಯನ್ನು ಅನುಕರಿಸುವ ಯಂತ್ರಗಳನ್ನು ರಚಿಸುವುದು ಸಣ್ಣ ಸಾಧನೆಯಲ್ಲ. ಇದಕ್ಕೆ ಸಾಕಷ್ಟು ಸಮಯ ಮತ್ತು ಸಂಪನ್ಮೂಲಗಳು ಬೇಕಾಗುತ್ತದೆ. ದೊಡ್ಡ ಪ್ರಮಾಣದ ಹಣವನ್ನು ವೆಚ್ಚ ಮಾಡಬೇಕಾಗುತ್ತದೆ. ಈ ಸಾಧನಗಳು ನವೀಕೃತವಾಗಿರಲು ಮತ್ತು ಇತ್ತೀಚಿನ ಅವಶ್ಯಕತೆಗಳನ್ನು ಪೂರೈಸಲು ಅಪ್ಡೇಟ್ ಆಗಲು ಸಾಕಷ್ಟು ಹಣ ಖರ್ಚಾಗುತ್ತದೆ. ಎರಡನೆಯದಾಗಿ, ಸೃಜನಶೀಲತೆ ಇಲ್ಲ. ಎಐ ತನ್ನ ಮಿತಿಯೊಳಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. ಅದರಾಚೆ ಅದು ಯೋಚಿಸಲು ಸಾಧ್ಯವಾಗುವುದಿಲ್ಲ. ಈಗಾಗಲೇ ಒದಗಿಸಲಾದ ಡೇಟಾ ಮತ್ತು ಸಂಗತಿಗಳನ್ನು ಮಾತ್ರ ಅದು ಒಳಗೊಂಡಿರುತ್ತದೆ. ಮೂರನೆಯದಾಗಿ, ನಿರುದ್ಯೋಗ. ಕೃತಕ ಬುದ್ಧಿಮತ್ತೆಯ ರೋಬೋಟ್ಗಳು ಮನುಷ್ಯನ ಕೆಲಸ ಕಸಿಯುವ ಸಾಧ್ಯತೆ ಇದೆ. ಇದರಿಂದ ನಿರುದ್ಯೋಗ ಸಮಸ್ಯೆ ತಲೆದೋರುವ ಸಾಧ್ಯತೆಗಳೂ ಇವೆ. ನಾಲ್ಕನೆಯದಾಗಿ, ಮನುಷ್ಯರ ಬೌದ್ಧಿಕ ಮಟ್ಟ ಕುಂಠಿತಗೊಳ್ಳುವ ಸಾಧ್ಯತೆ ಇದೆ. ಎಐ ಅಪ್ಲಿಕೇಶನ್ಗಳ ಹೆಚ್ಚಿನ ಬಳಕೆ ಮೆದುಳಿಗೆ ಕೆಲಸ ಕಡಿಮೆ ಮಾಡುತ್ತದೆ. ಐದನೆಯದಾಗಿ, ನೈತಿಕತೆ ಇಲ್ಲದಿರುವುದು. ನೈತಿಕತೆ ಮಾನವನ ಪ್ರಮುಖ ಲಕ್ಷಣ. ಆದರೆ ಎಐಗೆ ನೈತಿಕತೆ ಅಳವಡಿಸುವುದು ಕಷ್ಟ. ಎಐ ಮುಂದೊಂದು ದಿನ ಅನಿಯಂತ್ರಿತವಾಗಿ ಬೆಳೆಯುತ್ತದೆ, ಅಂತಿಮವಾಗಿ ಮಾನವೀಯತೆಯನ್ನು ಅಳಿಸಿ ಹಾಕುತ್ತದೆ ಎಂಬ ಕಳವಳವನ್ನು ಹುಟ್ಟುಹಾಕಲಾಗಿದೆ. ಎಐ ಮೂಲಕ ಸುದ್ದಿ ರಚನೆಯಾಗುವಾಗ ಮಾನವ ಸ್ಪರ್ಶ, ಭಾವನಾತ್ಮಕ ನಂಟು ಮತ್ತು ನೈತಿಕ ಜವಾಬ್ದಾರಿ ಕಡಿಮೆಯಾಗುವ ಅಪಾಯವಿದೆ. ಕೆಲವು ಸಂದರ್ಭಗಳಲ್ಲಿ ಎಐ ತಪ್ಪು ಮಾಹಿತಿ ನೀಡಬಹುದು ಅಥವಾ ಬಯಾಸ್ನಿಂದ ಪ್ರಭಾವಿತರಾಗಬಹುದು. ಆದ್ದರಿಂದ ಪತ್ರಿಕೋದ್ಯಮದಲ್ಲಿ ಎಐ ಬಳಕೆಗೆ ಮಾನವ ನಿಯಂತ್ರಣ ಮತ್ತು ನೈತಿಕ ಮಾರ್ಗಸೂಚಿಗಳು ಅಗತ್ಯವಾಗಿದೆ. ಎಐಯಿಂದಾಗಿ ಪತ್ರಿಕೋದ್ಯಮದಲ್ಲಿ ಉದ್ಯೋಗಗಳು ಕಡಿಮೆಯಾಗುವ ಭಯವಿದೆ. ಮುದ್ರಣ ಮಾಧ್ಯಮದಲ್ಲಿ ಭವಿಷ್ಯದಲ್ಲಿ ಎಐಯೇ ಪುಟ ವಿನ್ಯಾಸ ಮಾಡಬಹುದು. ಎಐಗೆ ನಾವು ಸುದ್ದಿ ಹಾಗೂ ಫೋಟೋ ನೀಡಿದ ತಕ್ಷಣ ಅದುವೇ ಪುಟ ವಿನ್ಯಾಸ ರೆಡಿ ಮಾಡಿಕೊಡುವ ಸಂದರ್ಭ ಬರಬಹುದು. ಡಿಜಿಟಲ್ ಮಾಧ್ಯಮದಲ್ಲಿ, ಅದರಲ್ಲೂ ಟಿವಿಗಳಲ್ಲಿ ಈಗಾಗಲೇ ನ್ಯೂಸ್ ರೀಡಿಂಗ್ಗೆ ಎಐ ರೋಬೋಟ್ಗಳು ಪ್ರವೇಶಿಸಿಯಾಗಿವೆ. ಒಟ್ಟಿನಲ್ಲಿ ಎಐ ಪತ್ರಿಕೋದ್ಯಮವನ್ನು ವೇಗ, ನಿಖರತೆ ಮತ್ತು ವೈಯಕ್ತೀಕರಣದ ದಿಕ್ಕಿನಲ್ಲಿ ಮುನ್ನಡೆಸುತ್ತಿದೆ. ಆದರೆ ತಂತ್ರಜ್ಞಾನ ಮಾತ್ರ ಸಾಕಾಗದು. ಅದರ ಜೊತೆಗೆ ಮಾನವ ಸಂವೇದನೆ, ನೈತಿಕತೆ ಮತ್ತು ಸತ್ಯನಿಷ್ಠೆ ಕೂಡ ಅಗತ್ಯ. ಪತ್ರಿಕೋದ್ಯಮದ ಮೂಲ ಉದ್ದೇಶ ಸತ್ಯ, ನಿಷ್ಪಕ್ಷಪಾತತೆ ಮತ್ತು ಸಾರ್ವಜನಿಕ ಹಿತ ಇವುಗಳ ಮೇಲೆ ಆಧಾರಿತವಾಗಿರಬೇಕು. ಎಐಯನ್ನು ಉಪಕರಣವಾಗಿ ಬಳಸಿಕೊಂಡು ಪತ್ರಿಕೋದ್ಯಮದ ಆತ್ಮವನ್ನು ಜೀವಂತವಾಗಿ ಇಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕೃತಕ ಬುದ್ಧಿಮತ್ತೆ ಪತ್ರಿಕೋದ್ಯಮಕ್ಕೆ ಕ್ರಾಂತಿಕಾರಿ ಶಕ್ತಿ ನೀಡಿದೆಯಾದರೂ ಅದರ ಉಪಯೋಗ ಮಾನವ ಬುದ್ಧಿ ಮತ್ತು ನೈತಿಕತೆಗಾಗಿ ಪರ್ಯಾಯವಲ್ಲ, ಅದು ಸಹಾಯಕ ಶಕ್ತಿ. ಸರಿಯಾದ ರೀತಿಯಲ್ಲಿ ಎಐಯನ್ನು ಉಪಯೋಗಿಸಿದರೆ ಪತ್ರಿಕೋದ್ಯಮದ ಭವಿಷ್ಯ ಇನ್ನಷ್ಟು